ನಮಸ್ಕಾರ. ನಾನು ಅಬ್ದುಲ್ ಮನ್ನಾನ್, ನ್ಯಾಯವಾದಿ, ಧಾರವಾಡ. ಈಗ ನಾವು ಕಾನೂನಿನ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಈ ಒಂದು ನನ್ನ ಲೀಗಲ್ ನಾಲೆಜ್ ಚಾನೆಲ್ ಪ್ರಾರಂಭಿಸಿದ್ದೇನೆ. ಆದರೆ ಸಾರ್ವಜನಿಕರಲ್ಲಿ ಜನರು ಪಬ್ಲಿಕ್ ಎಟ್ ಲಾರ್ಜ್ ಈ ಸೋಷಿಯಲ್ ಮೀಡಿಯಾನ ಭಾಳ ಉಪಯೋಗ ಮಾಡ್ತಾರೆ. ಕೆಲವೊಂದು ಹಾಡುಗಳನ್ನು ಕೇಳಿ, ಕೆಲವೊಂದು ಸಮಯನ ಭಾಳ ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ವ್ಯರ್ಥ ಮಾಡ್ತಾರೆ ಅಂತ ತಿಳಿದು ನಾನು ನಮ್ಮ ಕರ್ನಾಟಕದ ರಾಜ್ಯದ ಎಲ್ಲ ಜನರಿಗೆ ಕನ್ನಡದಲ್ಲಿ ಕೆಲವೊಂದು ಕಾನೂನಿನ ಮಾಹಿತಿ ಕೊಡಬೇಕಂತ ಹೇಳಿ ಈ ಒಂದು ಉದ್ದೇಶದಿಂದ ಈ ಲೀಗಲ್ ನಾಲೆಜ್ ಅನ್ನೋ ಒಂದು ಚಾನಲನ್ನು ಪ್ರಾರಂಭಿಸಿದ್ದೇನೆ. ಆದರೆ ಈಗ ನಾವು ಮುಖ್ಯವಾಗಿ ಒಂದು ಚಿಕ್ಕ ಒಂದು ಕಾನೂನನ್ನು ತಿಳಿದುಕೊಳ್ಳುವುದು ಈ ನಮ್ಮ ಜನರಿಗೆ ಬಹಳ ಅವಶ್ಯಕವಾಗಿದೆ. ಹೆಂಗಂತ ಕೇಳ್ರಿ, ಈಗ ಒಂದು ಪ್ರಾರಂಭಿಕ ಹಂತವಾಗಿ ನಮ್ಮಲ್ಲಿ ಸಾಕಷ್ಟು ಜನ ಕಕ್ಷಿದಾರರು ಬರ್ತಾರೆ, ಬಂದು ಹೇಳ್ತಾರೆ, ನಮ್ಮ ಮಗುವಿನ ಜನನ ಪ್ರಮಾಣ ಪತ್ರ ನಾವು ಸಂಬಂಧಪಟ್ಟ ಅಧಿಕಾರಿ ಅಂದರೆ ಮುನ್ಸಿಪಾಲ್ಟಿ ಏರಿಯಾದಾಗಿರೋರು, ಈ ಟೌನ್ ಪಂಚಾಯತಿ ಏರಿಯಾದಲ್ಲಿರೋರು, ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಏರಿಯಾದವರು ತಗೊಂಡಿಲ್ಲ ಸಾಹೇಬ್ರೆ ಅಂತ ಹೇಳ್ತಾರೆ. ಆದರೆ ನೋಡಿ, ನೀವು ನಿಮ್ಮ ಮಗುವಿನ ಜನನ ಪ್ರಮಾಣ ಪತ್ರ ಪಡೆಯುವ ಹಕ್ಕು ಇದು ಬಹಳ ಮುಖ್ಯವಾದದ್ದು. ಹೆಂಗಂತ ಕೇಳಿ, ನೀವು ಮೊದಲೆಲ್ಲ ಏನಾಗ್ತಿತ್ತು, ಶಾಲೆಯಲ್ಲಿ ದಾಖಲೆ ಮಾಡ್ಲಿಕ್ಕಂದ್ರೆ ಹೋಗಿ ನಿಮ್ಮ ಹೆಸರೇನು, ನಿಮ್ಮ ತಂದೆ ಹೆಸರೇನು, ನಿಮ್ಮ ತಾಯಿ ಹೆಸರು ಏನು ಅಂತೇಳಿ ಹೆಸರು ನೋಂದಣಿ ಮಾಡ್ತಿದ್ರು. ಈಗ ಹಾಗಿಲ್ಲ. ಇತ್ತಿತ್ತಲಾಗಿ ಸುಮಾರು ಒಂದು 5-6 ವರ್ಷ 10 ವರ್ಷದಿಂದ ಕಂಪಲ್ಸರಿ ಸ್ಕೂಲ್ನಲ್ಲಿ ಬರ್ತ್ ಸರ್ಟಿಫಿಕೇಟ್ ತೊಗೊಂಡೇ ಅಡ್ಮಿಷನ್ ಮಾಡ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಈಗ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಆದಮೇಲೆ ಕೆಲವೊಬ್ರು ಏನಾಗ್ತಾವೆ, ಮಗನ ಶಾಲೆಗೆ ಹಚ್ಚೋದು ಇನ್ನೂ 4 ವರ್ಷ ಐದು ತಗೋರಿ, ಇನ್ನೇನು ಮಾಡೋದು ಅಂಥೇಳಿ ತಗೊಳ್ಳಾರ್ದ ಬಿಟ್ಟು ಬರ್ತಾರೆ. ಆದರೆ ನಮ್ಮ ದೇಶದಲ್ಲಿ ಈ ಸಂಬಂಧ ಏನೋ ಈ ಜನನ ಪ್ರಮಾಣ ಪತ್ರ ಆಮೇಲೆ ಮರಣ ಪ್ರಮಾಣ ಪತ್ರ ಬಗ್ಗೆ ಏನಾದ್ರು ಕಾನೂನು ಇದೆಯಾ ಅಂದರೆ ಹೌದು, ಕಾನೂನು ಇದೆ. ಅದು ದಿ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ ಆ್ಯಕ್ಟ್ 1969 ಅಂತ ಒಂದು ಕಾನೂನಿದೆ. ಜನನ ಮತ್ತು ಮರಣದ ಕಾಯ್ದೆ 1969ರಲ್ಲಿ ಅದು ಆ್ಯಕ್ಟ್ ಇನ್ ಎಫೆಕ್ಟ್ ಆಗಿದ್ದು 1970ಯಲ್ಲಿ ಆಯಿತು. ಇದು ಒಂದು ಸೆಂಟ್ರಲ್ ಆ್ಯಕ್ಟ್ ಐತೆ. ಇದರಲ್ಲಿ 1 to 32 ಸೆಕ್ಷನ್ಸ್ ಅದಾವು. ಮುಖ್ಯವಾಗಿ ಇದ್ರಾಗ ಸೆಕ್ಷನ್ 3 ಏನೈತೆ, ರಿಜಿಸ್ಟ್ರಾರ್ ಜನರಲ್ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇರ್ತಾರೆ. ಸೆಕ್ಷನ್ 4 ಪ್ರಕಾರ ಆಮೇಲೆ ಯಾರು ಚೀಫ್ ರಿಜಿಸ್ಟ್ರಾರ್ ಅಂತ ಕರ್ನಾಟಕ ಅಂದರೆ ಆಯಾ ಸ್ಟೇಟಿಗೆ ಸಂಬಂಧಪಟ್ಟಂಥ ಒಬ್ಬ ಚೀಫ್ ರಿಜಿಸ್ಟ್ರಾರ್ ಇರ್ತಾರೆ. ಸೆಕ್ಷನ್ 6 ಪ್ರಕಾರ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅಂತ ಇರ್ತಾರೆ. ಸೆಕ್ಷನ್ 7 ಪ್ರಕಾರ ರಿಜಿಸ್ಟ್ರಾರ್ ಅಂತ ಇರ್ತಾರೆ. ಇದು ಭಾಳ ಮುಖ್ಯ. ನಮಗೆ ಅಲ್ಲೇ ಸೆಕ್ಷನ್ 7 ಕೆಳಗಡೆ ರಿಜಿಸ್ಟ್ರಾರ್ ಕಡೆಯಿಂದ ನಮ್ಮ ನೋಂದಣಿಯನ್ನು ಪಡಿಬೇಕು. ಮಗು ಹುಟ್ಟಿದ ತಕ್ಷಣ ಯಾವ ಪ್ರೊವಿಷನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ನೀವು ಸೆಕ್ಷನ್ 8 ಪ್ರಕಾರ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇದೆ. ಇಲ್ಲಿ ನಮಗೆ ಮುಖ್ಯವಾಗಿದ್ದಂದರೆ ಸೆಕ್ಷನ್ 13 ಏನು, ಮಗು ಹುಟ್ಟಿದ 30 ದಿನದೊಳಗಾಗಿ ಸೆಕ್ಷನ್ 13ನಲ್ಲಿ 4 ಸಬ್ ಸೆಕ್ಷನ್ ಅದಾವೆ. ಆ ಸೆಕ್ಷನ್ 13ನಲ್ಲಿ ಸಬ್ ಸೆಕ್ಷನ್ 1ನಾಗ 30 ಡೇಸ್ನಾಗ ನೀವು ನಿಮ್ಮ ಮಗುವಿನ ಹೆಸರು ತಗೋಬೇಕು, ಇದು ಪ್ರಮಾಣ ಪತ್ರ ಪಡಿಬೇಕು. ಆಮೇಲೆ ಸೆಕ್ಷನ್ 13 ಸಬ್ ಕ್ಲಾಸ್ 2ದಾಗ
30 ಡೇಸ್ನಾಗ ತೊಗೊಳ್ಳಿಲ್ಲ ಅಂದ್ರೆ 30 ಡೇಸ್ ವಿತಿನ್ 1 ಇಯರ್ನಾಗ ಅಫಿಡೇಟ್ ಕೊಟ್ಟು ನೋಟ್ರೈಸ್ ಮಾಡಿ ತಗೋಬೇಕು. ಆ ನಂತರ ಸೆಕ್ಷನ್ 13ನಲ್ಲಿ 1 ವರ್ಷದವರೆಗೆ ತೊಗೊಳ್ಳಿಲ್ಲಪ್ಪ, ಮಗು ಹುಟ್ಟು 1 ವರ್ಷ ಆಯಿತು, ನಾವು ಜನನ ಪ್ರಮಾಣ ಪತ್ರ ತಗೊಳ್ಳೇ ಇಲ್ಲ, ಅಂಥ ಸಂದರ್ಭದಲ್ಲಿ ನೀವು ಸೆಕ್ಷನ್ 13 ಸಬ್ ಕ್ಲಾಸ್ 3 ಇದ್ದಾಗ ಮಾನ್ಯ ನ್ಯಾಯಾಲಯದಿಂದ ಆದೇಶ ಪಡೆದುಕೊಂಡು ಬಂದರೆ ಅಷ್ಟೇ ನಿಮಗೆ ರಿಜಿಸ್ಟ್ರಾರು ಬರ್ತ್ ಸರ್ಟಿಫಿಕೇಟ್ ಕೊಡುತ್ತಾರೆ ನಿಮ್ಮ ಮಗುವಿಗೆ. ಈ ರೀತಿ ಇದೆ. ಆಮೇಲೆ ಸೆಕ್ಷನ್ 14ನಲ್ಲಿ ಈಗ ಮಗು ಹುಟ್ಟಿದ ತಕ್ಷಣ ಮಗುವಿನ ಹೆಸರು ಯಾರೂ ಇಡೋದಿಲ್ಲ, ತಂದೆಯ ಹೆಸರು ತಾಯಿ ಹೆಸರು ಅಷ್ಟು ಬರೆದು ಕಳಿಸ್ಬಿಡ್ತಾರೆ. ಆವಾಗ ನೀವು ಹೋಗಿ ನಿಮ್ಮ ಮಗುವಿನ ಹೆಸರು ಏನಿಟ್ಟಿರಿ ಅಂತ ಬರೆದು ಕೊಟ್ರೆ ಆವಾಗ ಆ ಮಗುವಿನ ಹೆಸರು ಸೇರಿಸಿ ಸೆಕ್ಷನ್ 14 ಕೆಳಗಡೆ ಅಧಿಕಾರ ಐತಿ, ಆ ಮಗುವಿನ ಹೆಸರು ಸೇರಿಸಿ ನಿಮಗೆ ಆ ಜನನ ಪ್ರಮಾಣ ಪತ್ರ ಪೂರೈಸ್ತಾರೆ. ಆ ನಂತರ ಮತ್ತಿಲ್ಲಿ ಸೆಕ್ಷನ್ 15 ಭಾಳ ಇಂಪಾರ್ಟೆಂಟ್ ಐತಿ. ಏನು ಹೇಳ್ತಾರೆ ಅವರು? ಕರೆಕ್ಷನ್ ಆ್ಯಂಡ್ ಕ್ಯಾನ್ಸಲೇಷನ್ ಆಫ್ ಎಂಟ್ರೀಸ್ ಆಫ್ ದಿ ಬರ್ತ್ ಆ್ಯಂಡ್ ಡೆತ್ಸ್. ಇದ್ರ ಮೇಲೆ ಸಾಕಷ್ಟು ವಿಷಯ ಇದೆ, ಆದರೆ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಆದರೆ ನಾನು ಈ ದಿವಸ ನೀವು ಬರ್ತ್ ಸರ್ಟಿಫಿಕೇಟು ಈ 1 ಇಯರ್ನಾಗ ತೊಗೊಂಡು ಆಗಲಿಲ್ಲ ಅಂದರೆ ಮಾನ್ಯ ನ್ಯಾಯಾಲಯದಿಂದ ಯಾವ ರೀತಿ ತೆಗೆದುಕೊಳ್ಬೇಕು ಸೆಕ್ಷನ್ 13 ಸಬ್ ಕ್ಲಾಸ್ 3 ಇದ್ದಾಗ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿರಿ, ನೀವು ಫಸ್ಟ್ ಆಫ್ ಆಲ್ ನಿಮ್ಮ ನ್ಯಾಯವಾದಿಗೆ ಭೇಟಿಯಾಗಿ ಅವರ ಕಡೆಯಿಂದ ಈಗಂತೂ ಬಾಂಡ್ ₹100 ಮೇಲೆ ಇದ್ದಾವೆ. ಆ ಬಾಂಡ್ನಲ್ಲಿ ನೀವು ಮಗುವಿನ ಹೆಸರು, ತಾಯಿ ಹೆಸರು, ತಂದೆ ಹೆಸರು, ಆಮೇಲೆ ನಿಮ್ಮ ಅಡ್ರೆಸ್ರು ಅವನ್ನೆಲ್ಲ ಬರೆದು ಒಂದು ಬಾಂಡ್ನ ನೋಟ್ರೈಸ್ ಮಾಡಿ ಒಂದು ಕವರಿಂಗ್ ಲೆಟರ್ ಬರೆದು ಅಪ್ಲಿಕೇಶನ್ ಬರೆದು ನಮ್ಮ ಮಗುವಿನ ಜನನ ಪ್ರಮಾಣ ಪತ್ರ ಕೊಡಿ ಅಂತ ಕೊಡ್ತಾರೆ. ಆಗ ಆ ಒಂದು ಅಪ್ಲಿಕೇಶನನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಜನನ ಪ್ರಮಾಣ ಪತ್ರ ಪೂರೈಸ್ತಾರೋ ಅವರು ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ. ನೀವು ವಿತಿನ್ 1 ಇಯರ್ನಾಗ ತೊಗೊಂಡಿಲ್ಲ, ನ್ಯಾಯಾಲಯದಿಂದ ಆದೇಶ ತರಬೇಕಂತ ಅವ್ರು ಎಂಡಾಸ್ಮೆಂಟ್ ಕೊಡ್ತಾರೆ. ಆ ಎಂಡಾಸ್ಮೆಂಟ್ ತೊಗೊಂಡು ನೀವೇನು ಮಾಡಬೇಕು, ನ್ಯಾಯಾಲಯಕ್ಕೆ ಯಾರು ನಿಮ್ಮ ಪರಿಚಯ ಇದ್ದ ವಕೀಲರ ಕಡೆಯಿಂದ ಹೋಗಿ ಅವರು ನೀವು ಕ್ರಿಮಿನಲ್ ಮಿಸ್ಲೇನಿಯಸನ್ನು ರಿಜಿಸ್ಟರ್ ಮಾಡಬೇಕು. ಆ ಕಾಲಕ್ಕೆ ನೀವೆಲ್ಲ ಬರಬೇಕು. ಈಗ ಮಾನ್ಯ ನ್ಯಾಯಾಲಯದಲ್ಲೆಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ, ನಾವೆಲ್ಲ ಆನ್ಲೈನ್ನಲ್ಲಿ ಫೈಲ್ ಮಾಡ್ತಾಯಿದ್ದೀವಿ. ಬಂದು ನೀವು ಆದರೆ ನೀವು ಇನ್ನೊಂದು ವಿಷಯನ ಭಾಳ ಮುಖ್ಯವಾಗಿ ನೆನಪಿಡಬೇಕು. ಏನಂದರೆ, ನೀವು ಮಗು ಎಲ್ಲಿ ಜನಿಸಿರುತ್ತದೆಯೋ ಅಲ್ಲೇ ಹೋಗಿ ಪ್ರಕರಣ ದಾಖಲಿಸಬೇಕು. ಅಂದರೆ ನೀವು ಇರೋದು ಬೆಂಗಳೂರಿನಲ್ಲಿ, ಮಗು ಹುಟ್ಟಿದ್ದು ಧಾರವಾಡದಲ್ಲಿ ಅಂದರೆ ನೀವು ಧಾರವಾಡದಲ್ಲಿ ಬಂದನೇ ಕ್ರಿಮಿನಲ್ ಮಿಸ್ಲೇನಿಯಸ್ ಕೇಸ್ ರಿಜಿಸ್ಟರ್ ಮಾಡಬೇಕು. ಇದು ಸಮರಿ ಪ್ರೊಸೀಡಿಂಗ್ ಐತೆ. ಆನಂತರ ನಿಮ್ಮ ಕ್ರಿಮಿನಲ್ ಮಿಸ್ಲೇನಿಯಸ್ ಫೈಲ್ ಮಾಡೋ ಕಾಲಕ್ಕೆ ನೀವು ಪಕ್ಷಗಾರರು ಪ್ರೆಸೆಂಟ್ ಇರಬೇಕು. ಆ ಮಗುವಿನ ತಂದೆ ಅಥವಾ ತಾಯಿ ಅಥವಾ ಗಾರ್ಡಿಯನ್ ಇವರು ಯಾರೋ ಪ್ರೆಸೆಂಟ್ ಇದ್ದು ಹಾಕಿದ ನಂತರ ಈಗ ಆ ಮಾನ್ಯ ನ್ಯಾಯಾಲಯವು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ರಿಜಿಸ್ಟ್ರಾರ್ ಏನು ಇರ್ತಾರೋ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೋ, ಅವರು ಅಪಿಯರ್ ಆಗ್ತಾರೆ. ಆ ನಂತರ ಸಾಕ್ಷಿ ಆಗುತ್ತೆ, ಆಮೇಲೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಸಿಗ್ತದೆ. ಇಷ್ಟು ನಿಮಗೆ ಬರ್ತ್ ಸರ್ಟಿಫಿಕೇಟ್ ತೊಗೊಳ್ಳಿಕ್ಕೆ ಬರ್ತದೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಇದರಲ್ಲಿ ಯಾವುದೇ ಟೈಮ್ ಲಿಮಿಟ್ ಇಲ್ಲ, ನೀವು ಯಾವಾಗಾದರೂ ತೊಗೋಬೋದು. ಆದರೆ ನಿಮಗೆ ಸಮಸ್ಯೆ ಬರೋದು ನಿಮ್ಮ ಮಗುವಿನ ಹೆಸರು ನೋಂದಣಿ ಸ್ಕೂಲಿಗೆ ಹಚ್ಚಕ್ಕೆ ಹೋದಾಗ ಅವಾಗ ಬರ್ತದೆ. ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ಗೆ ಹೋದಾಗೂ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾವೆ. ದಯವಿಟ್ಟು ಯಾರ್ಯಾರು ನಿಮ್ಮ ಮಕ್ಕಳನ್ನು ಬರ್ತ್ ಸರ್ಟಿಫಿಕೇಟ್ ತೆಗೆದುಕೊಳ್ಳಲಿ ವಿತಿನ್ ಆಫ್ಟರ್ 1 ಇಯರ್ ಆಗಿದೆ ಅವರೆಲ್ಲ ಮಾನ್ಯ ನ್ಯಾಯಾಲಯದಿಂದ ತಗೊಳ್ಳಿಕ್ಕೆ ಇದು ಒಂದು ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆ ಅಂತ ಹೇಳುತ್ತಾ, ಇದರಲ್ಲಿ ಮುಖ್ಯವಾಗಿ ಈ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಆ್ಯಂಡ್ ಡೆತ್ ಆ್ಯಕ್ಟ್ನಲ್ಲಿ ನಾಟ್ ಓನ್ಲಿ ಬರ್ತ್ ಸರ್ಟಿಫಿಕೇಟ್, ಇಟ್ ಇನ್ಕ್ಲೂಡ್ಸ್ ಡೆತ್ ಸರ್ಟಿಫಿಕೇಟ್ ಆಲ್ಸೋ. ಆಮೇಲೆ ಇದು ಈ ಆ್ಯಕ್ಟು 1969ಕ್ಕಿಂತ ಮೊದಲೊಂದು ಇದಕ್ಕಿಂತ ಒಂದು ಪೂರ್ವದಲ್ಲಿ ಒಂದು ಆ್ಯಕ್ಟ್ ಇತ್ತು. ಏನಂದ್ರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಆ್ಯಂಡ್ ಡೆತ್ ಆ್ಯಂಡ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1886 ಇತ್ತು. ಆ ಆ್ಯಕ್ಟಿನ ಒಂದು ಆಧಾರದ ಮೇಲೇ ಈ ಆ್ಯಕ್ಟನ್ನು ಪ್ರಾರಂಭ ಮಾಡಿದ್ದು. ನಾನು ಈ ಡೆತ್ತಿನ ಬಗ್ಗೆ ಇನ್ನೊಂದು ಸೆಷನ್ನಲ್ಲಿ ನಿಮ್ಗೆ ಹೇಳ್ತೀನಿ.